ಶಿವಮೊಗ್ಗದಲ್ಲಿ ಒಂದು ವ್ಯಕ್ತಿಗೆ ಕ್ಯಾನ್ಸರ್ ಹೇಳ್ತಕ್ಕಂಥದ್ದಾಗಿ ಅವರ ವಯಸ್ಸು ಹೇಳ್ತಕ್ಕಂಥದ್ದು 62ರಿಂದ 63ರ ಮಧ್ಯಭಾಗ ಅಂತ ಅವರು ತಿಳಿಸಿರ್ತಕ್ಕಂಥದ್ದು. ಲಿವರು ಮತ್ತು ಜಠರದ ಮಧ್ಯಭಾಗದಲ್ಲಿ ಆ ಒಂದು ರೀತಿಯಾದಂಥದ್ದು ಕಾಣಿಸಿಕೊಂಡು 4ನೇ ಸ್ಟೇಜ್ ಪಾಯಿಂಟಿನಲ್ಲಿ ಇದ್ದು ತುಂಬ ಸಮಸ್ಯೆಗೆ ಅವರು ಗುರಿಯಾಗ್ತಾರೆ. ಆಗ ಅವರ ಸಂಬಂಧಿಕರೊಬ್ಬರು ನಮ್ಮ ವಿಳಾಸವನ್ನು ಅಥವಾ ನಮಗೆ ಫೋನ್ ಕರೆಯನ್ನು ಮಾಡಿ ಸ್ಪಂದನೆಯನ್ನು ಕೊಡಲಿಕ್ಕೆ ಹೇಳ್ತಾರೆ. ತಕ್ಷಣ ಅವರು ಸ್ಪಂದನೆಯನ್ನು ಕೊಡ್ತಾರೆ. ಈಗ 10 ದಿವಸದ ಹಿಂದೆ ಅವರಿಗೆ ಚಿಕಿತ್ಸೆ ಹೇಳ್ತಕ್ಕಂಥದ್ದನ್ನು ಪಡ್ಕೊಳ್ತಾರೆ. ಯಾವ ಔಷಧಿಯೂ ಕೂಡ ಇಲ್ಲದೆ, ಏನೂ ಇಲ್ಲದೆ ಈಗ ಅವರು ಗಟ್ಟಿಯಾಗ್ತಾ ಇರ್ತಕ್ಕಂಥದ್ದು ಮತ್ತು ಆರಾಮಾಗ್ತಾ ಇರ್ತಕ್ಕಂಥದ್ದು. ಆನಂತರದಲ್ಲಿ ವೈದ್ಯರ ಬಳಿಗೆ ಹೋಗಿ ಬಂದಿದ್ದಾರೆ. ಅವರು ಬಂದರೆ ಬ್ಲಡ್ ಶ್ಯಾಂಪಲಿನ ಪ್ರಕಾರದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಅಂತ ಹೇಳುವಂಥ ವರದಿಯನ್ನು ಅವರು ಕೊಟ್ಟಿರ್ತಾರೆ. ಆನಂತರದಲ್ಲಿ 30ನೇ ತಾರೀಕಿನ ಅಂಗವಾಗಿ ಮತ್ತೆ ಪುನಃ ಒಂದು ಚೆಕ್ಕಿಂಗನ್ನು ಮಾಡೋಣ ಬನ್ನಿ ಅಂತ ಹೇಳುವುದಾಗಿ ಹೇಳಿರ್ತಾರೆ. ನೋಡಿ, ಯಾವ ಔಷಧಿಯೂ ಕೂಡ ಇಲ್ಲದೇ, ವಿಶೇಷವಾಗಿ ಏನೂ ಸಮಸ್ಯೆನೇ ಇಲ್ಲದೇ, ಯಾವುದೂ ಇಲ್ಲದೇ ಕೇವಲವಾದಂತಹ ದೈವಿಕವಾದಂತಹ ಶಕ್ತಿಯ ಮೂಲಕವಾಗಿ ಇವರು ಗುಣಮುಖರಾಗಿದ್ದಾರೆ. ಅರುಣ ಭಟ್ರು ಹೇಗಿದ್ದಾರೆ ಅಂತ ಹೇಳೋದು ಅವ್ರಿಗೆ ಗೊತ್ತಿಲ್ಲ ಮೋಸ್ಟ್ಲಿ, ಅಥವಾ ಊರು ಹೇಗಿದ್ದಾರೆ ಅಂತ ಹೇಳುವುದು ಕೂಡ ನಮಗೆ ಗೊತ್ತಿಲ್ಲ. ಆದರೆ ಕೇವಲ ಪರಸ್ಪರ ಫೋನಿನ ಮುಖಾಂತರದಲ್ಲಿ ಅಂತ ಹೇಳಿದರೆ, ದೂರವಾಣಿಯ ಮುಖಾಂತರದಲ್ಲಿ ಮಾತುಕತೆಗಳು ನಮಗೆ ಅವರಿಗೆ ನಡೆದಿರ್ತಕ್ಕಂಥದ್ದು. ಇದರಿಂದನೇ ಅವರು ಇಷ್ಟೊಂದು ಗುಣಮುಖರಾಗಿದ್ದಾರೆ ಅಂತ ಹೇಳಿ ಆದವಾಗ ಈಗ ನಾವು ಕಾಣಬಹುದು, ಬೆಂಗಳೂರಿನಂತಹ ದೊಡ್ಡದಾದಂತಹ ಹಾಸ್ಪಿಟ್ಲ್ಗಳಲ್ಲೇ 4th ಸ್ಟೇಜ್ ಕ್ರಾಸ್ ಆಗ್ತಾ ಇದೆ ಅಥವಾ 4th ಸ್ಟೇಜಿಗೆ ಬಂದಿದೆ ಕ್ಯಾನ್ಸರು ಅಂತೇಳಿ. ಆದರೆ ಖಾಲಿ ಕಿಮೋವನ್ನು ಅಷ್ಟೇ ಕೊಡ್ತಾರೆ ಬಿಟ್ಟರೆ ಮತ್ತು ಇನ್ನೇನೂ ಮಾಡೋಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಮೆಡಿಕಲ್ ಫೀಲ್ಡಿನಲ್ಲಿ ಏನೂ ಇಲ್ಲದೇ ಈ ರೀತಿಯಾದಂತಹ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥದ್ದು, ಅದು ನಮ್ಮ ಭಾರತದ ದೇಶದ ಹೆಮ್ಮೆಯ ವಿಚಾರ ಇದು.